ಹೆವಿ ಧೂಳಾಗಿದೆ ಗಾಡಿ. ಯಾಕೆ ಅಂತ ಅಂದ್ರೆ ಸ್ಟಾರ್ಟ್ ಮಾಡಿ 4 ತಿಂಗಳಾಯ್ತು, ಏನು ಪ್ರಾಬ್ಲಮೇ ಇಲ್ಲ, ಅದೇ ತರ ಸ್ಟಾರ್ಟ್ ಆಯ್ತು. ಶಾಕ್ ಆಯ್ತಾ? ಆಗಿರಲೇಬೇಕು ಅಂತ ತಾನೇ ಈ ಜಾಗಕ್ಕೆ ಕರ್ಕೊಂಡು ಬಂದಿದ್ದು. 1.3 ಲೀಟರ್ 28 HP ವಾಟರ್ ಕೂಲ್ ಡೀಸೆಲ್ ಇಂಜನ್ ನಮಗೆ ಗಾಡಿ ಸಿಗೋದು. 85 ನ್ಯೂಟನ್ ಮೀಟರ್ ಮ್ಯಾಕ್ಸಿಮಮ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಈ ಗಾಡಿ. ಇದೇ ನೋಡಿ ಇಂಜಿನ್ ಆಯಿಲ್ ಇನ್ಲೆಟ್. ಇದ್ರ ಇಂಜಿನ್ ಆಯಿಲ್ ಕೆಪಾಸಿಟಿ 4.5 ಇಂದ 5 ಲೀಟರ್ ಬರುತ್ತೆ. ಎಲ್ಲ ಗಾಡಿಲೂ ಡೀಸೆಲ್ ಪಂಪು, ಡೀಸೆಲ್ ಇಂಜೆಕ್ಟರ್ಸ್ ಆ ಕಡೆ ಸೈಡ್ ಬರುತ್ತೆ, ಲೆಫ್ಟ್ ಸೈಡ್ ಅಲ್ಲಿ ಬರುತ್ತೆ. ಆದ್ರೆ ಈ ಗಾಡಿಲಿ ರೈಟ್ ಸೈಡ್ ಅಲ್ಲಿ ಇದೆ. ಇದು ಇಂಜಿನ್ ಆಯಿಲ್ ಫಿಲ್ಟರ್ ವಾಲ್ನ ಕೊಟ್ಟಿದ್ದಾರೆ ಡೀಸೆಲ್ ನ ಆಫ್ ಆನ್ ಮಾಡಕ್ಕೆ. ಇದು ಡೀಸೆಲ್ ಫಿಲ್ಟರ್. ಈ ಗಾಡಿ ನಮಗೆ ಡ್ಯೂಯಲ್ ಎಲಿಮೆಂಟ್ ಏರ್ ಫಿಲ್ಟರ್ ಸಿಗುತ್ತೆ. ಡ್ಯೂಯಲ್ ಎಲಿಮೆಂಟ್ ಅಂದ್ರೆ 2 ಏರ್ ಫಿಲ್ಟರ್ ಇರುತ್ತೆ. ಇದರಲ್ಲಿ ಸ್ವಲ್ಪ ದೊಡ್ಡದಷ್ಟು ಫಿಲ್ಟರ್ ಆದ್ರೆ ಇದರಲ್ಲಿ ತೀರಾ ಸಣ್ಣದಷ್ಟು ಫಿಲ್ಟರ್ ಆಗಿ ಏರ್ ಇಂಟೇಕ್ ಡೈರೆಕ್ಟ್ ಆಗಿ ಇಂಜಿನ್ಗೆನೆ ಇರುತ್ತೆ. ಈ ಡ್ರೈ ಏರ್ ಫಿಲ್ಟರ್ ಏನ್ ಅಡ್ವಾಂಟೇಜಸ್ ಅಂತ ಅಂದ್ರೆ ಗಾಡಿ ಪಿಕಪ್ ಚೆನ್ನಾಗಿರುತ್ತೆ. ಟೈಮ್ಗೆ ಧೂಳು, ಈಗ ಜಾಸ್ತಿ ಧೂಳು ಹೊಡೆದಾಗ ಬೇಗ ಕ್ಲೀನ್ ಮಾಡ್ತಾ ಇದ್ರೆ ಇಂಜಿನ್ ಬಾಳಿಕೆ ಚೆನ್ನಾಗಿ ಬರುತ್ತೆ, ಪಿಕಪ್ ಚೆನ್ನಾಗಿರುತ್ತೆ, ಮೇಂಟೆನೆನ್ಸ್ ಕಡಿಮೆ ಗುರು ಈ ಗಾಡಿಲಿ. ಈ ಗಾಡಿದ ಒಂದು ಪ್ರಾಬ್ಲಮ್ ಏನಂತಂದ್ರೆ, ಈಗ ಹೈಡ್ರಾಲಿಕ್ ಪೈಪ್ಸ್ ಇದಾವಲ್ಲ, ಇವೆಲ್ಲ ಆಯಿಲ್ ಪೈಪ್ಸ್ ಇದಾವಲ್ಲ, ಇವೆಲ್ಲ ಹೊರಗಡೆ ಇರೋದ್ರಿಂದ ಏನಾದ್ರೂ ಬೇಸಾಯ ಹೊಡಿಬೇಕಾದ್ರೆ ಎಡೆಮಟ್ಟೆ ಇಲ್ಲಾಂದ್ರೆ ದೊಡ್ಡ ಕಡ್ಡಿ ಹೊಡೆದ್ರೆ ಡ್ಯಾಮೇಜ್ ಆದ್ರೆ ಆಯಿಲ್ ಲೀಕೇಜ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇನ್ನೊಂದ್ ಸ್ವಲ್ಪ ಒಳಗಡೆ ಕಾಂಪ್ಯಾಕ್ಟ್ ಡಿಸೈನ್ ಮಾಡಿದ್ರೆ ಚೆನ್ನಾಗಿರೋದು ಅನ್ಸುತ್ತೆ. ಮತ್ತೆ ಗ್ರೌಂಡ್ ಕ್ಲಿಯರೆನ್ಸ್ ಒಂದು 300 mm ಇದೆ. ಇನ್ನ 4 ವೀಲ್ ಡ್ರೈವ್ ಆಕ್ಸಲ್ ಮೆಟಲ್ದು ಕೊಟ್ಟಿದ್ದಾರೆ. ಮೆಟಲ್ ಇಂದಿದೆ ಗುರು. ಈ ಗಾಡಿ ಫ್ರಂಟ್ ಲುಕ್ ಬಗ್ಗೆ ಮಾತಾಡಕ್ ಬಂದ್ರೆ ಹ್ಯಾಲಜನ್ ಮೌಂಟೆಡ್ ಹೆಡ್ ಲ್ಯಾಂಪ್ ನ ಕೊಟ್ಟಿದ್ದಾರೆ. ಮಧ್ಯದಲ್ಲಿ ಜಾನ್ ಡೀರ್ ಲೋಗೋ ಕೊಟ್ಟಿದ್ದಾರೆ. ಬ್ಲಾಕ್ ಸ್ಟೀಲ್ ಮೆಶ್ ಇಂದ ಮುಂದ್ಗಡೆ ಫ್ರಂಟ್ ಗ್ರಿಲ್ ಕವರ್ ಆಗಿದೆ. ಮುಂದ್ಗಡೆಯಿಂದ ಸಣ್ಣದಾಗಿ ಲುಕ್ ಸಖತ್ತಾಗಿದೆ. ಈ ಜಾನ್ ಡೀರ್ 28 HP ಮತ್ತೆ 30 HP ಟ್ರ್ಯಾಕ್ಟರ್ ಅಲ್ಲಿ ಏನ್ ಡಿಫ್ರೆನ್ಸ್ ಅಂತ ಅಂದ್ರೆ, ಮೇನ್ ಆಗಿ ಪವರ್ ಆನ್ ಡಿಫ್ರೆನ್ಸ್ ಬರುತ್ತೆ, ಪ್ರೈಸ್ ಡಿಫ್ರೆನ್ಸ್ ಬರುತ್ತೆ. ಆಲ್ಮೋಸ್ಟ್ ಆಲ್ ಇನ್ ಎಲ್ಲ ಫೀಚರ್ಸ್, ಲುಕ್, ಗೇರ್ ಬಾಕ್ಸ್ ಎಲ್ಲ ಸೇಮ್ ಬರುತ್ತೆ. ಡೀಸೆಲ್ ಕನ್ಸಂಪ್ಷನ್ 35 HP ಸ್ವಲ್ಪ ಜಾಸ್ತಿ ಇರುತ್ತೆ, ಯಾಕಂದ್ರೆ ಹೈಯರ್ HP ಟ್ರ್ಯಾಕ್ಟರ್ಸ್. ಅದರಲ್ಲಿ 2 ವರ್ಷನ್ ಬರುತ್ತೆ, 3036EN ಅಂತ 3036E ಅಂತ ಬರುತ್ತೆ. ಆದರೆ 28 HP ಲಿ 3028EN ಅಂತ ಬರುತ್ತೆ. ಈ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಲುಕ್ ಸೇಮ್ ಇದೆ. ಅದೊಂದು ಸ್ವಲ್ಪ ಕಂಪ್ಯಾರಿಟಿವ್ಲಿ ದೊಡ್ಡ ಇಂಜನ್, ಇದಕ್ಕಿಂತ ಪವರ್ ಯಾಕಂದ್ರೆ ಜಾಸ್ತಿ ಇದೆ. ಸರ್ ಮಫ್ಲರು ಬಾನೆಟಿಂದ ಒಳಗಡೆನೆ ಇದೆ, ಅಲ್ಲಿಂದ ಸೈಲೆನ್ಸರ್ ಇಲ್ಲಿ ಕೆಳಗಡೆ ಇದೆ. ಇದರಿಂದ ಏನ್ ಅಡ್ವಾಂಟೇಜ್ ಅಂತ ಅಂದ್ರೆ, ಈಗ ಯಾವ್ದಾದ್ರು ಟರ್ನ್ ಮಾಡ್ಬೇಕಾದ್ರೆ ಅಡಿಕೆ ಗಿಡ ಕೊಡೋದು ಸೈಲೆನ್ಸರ್ ಮುರಿದೋಗಲ್ಲ, ಯಾಕಂದ್ರೆ ಕೆಳಗಡೆ ಕೊಟ್ಟಿದ್ದಾರೆ ಈ ಗಾಡಿಲಿ. ಈ ಗಾಡಿ ನಮಗೆ ಸಿಗೋದು 16 ಸ್ಪೀಡ್ ಸಿಂಕ್ರೋಮೆಶ್ ಗೇರ್ ಬಾಕ್ಸ್. 16 ಸ್ಪೀಡ್ ಅಲ್ಲಿ ಈಗ ಫಾರ್ವರ್ಡ್ ಅಲ್ಲಿ ಎಷ್ಟು ಸ್ಪೀಡ್ ಹೋಗುತ್ತೆ, ರಿವರ್ಸ್ ಅಲ್ಲೂ ಅಷ್ಟೇ ಸ್ಪೀಡ್ ಆಗಿ ಹೊಡಿಬಹುದು ಈ ಗಾಡಿನ. ಈ ಗಾಡಿಲಿ PTO ಶಾಫ್ಟ್ ಗೆ ಒಂದು ಗಾರ್ಡ್ ಕೊಟ್ಟಿದ್ದಾರೆ. ಮಧ್ಯದಲ್ಲಿ PTO ಶಾಫ್ಟ್ ಇದೆ. ಇದು ಟ್ರಾಲರ್ ಅಟ್ಯಾಚ್ ಮಾಡಕ್ಕೆ ಸಿಂಪಲ್ ಆಗಿ ಒಂದೇ ಒಂದು ಕೊಟ್ಟಿದ್ದಾರೆ, ಅಡ್ಜಸ್ಟ್ ಮಾಡಕ್ಕಾಗಲ್ಲ. ಮತ್ತೆ ಇದು ಹೈಡ್ರಾಲಿಕ್ ಲಿಫ್ಟಿಂಗ್. ಈ ಗಾಡಿಲಿ ಹೈಡ್ರಾಲಿಕ್ ಲಿಫ್ಟಿಂಗ್ ಕೆಪಾಸಿಟಿ 910 kg ಇದೆ. ಈ ರೇಡಿಯೇಟರ್ ಬಗ್ಗೆ ಮಾತಾಡಕ್ ಬಂದ್ರೆ, ರೇಡಿಯೇಟರ್ ಇಂಜಿನ್ ನ ಕೂಲ್ ಆಗಿಡಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಕೂಲೆಂಟ್ ಕಂಟೈನರ್. ಮತ್ತೆ ಇನ್ನೊಂದು ಏನಂತಂದ್ರೆ, ನಾನು ನ್ಯೂಲ್ಯಾಂಡ್ ಗಾಡಿ ಹೊಡಿಬೇಕಾದ್ರೆ ರೋಡ್ ಹೊಡಿತಿದ್ದೆ, ಅವಾಗ ಇಲ್ಲಿ ಸಖತ್ತು ಧೂಳು ಎಲ್ಲ ಅಂದ್ರೆ ಕಸ ಕಡ್ಡಿ ಎಲ್ಲ ಕಟ್ಬಿಟ್ಟು ಫುಲ್ ಬ್ಲಾಕ್ ಆಗಿತ್ತು. ಅವಾಗ ಇಂಜಿನ್ ಹೆವಿ ಹೀಟ್ ಆಗಿ ಕೂಲೆಂಟ್ ಬಾಯ್ಲ್ ಆಗ್ತಿತ್ತು ಗುರು, ಒಳಗಡೆ ಕೂಲೆಂಟ್ ಬಾಯ್ಲ್ ಆಗ್ತಿತ್ತು. ಆಮೇಲೆ ನಿಲ್ಸಿ ಎಲ್ಲ ಕ್ಲೀನ್ ಮಾಡಿ ಸ್ಟಾರ್ಟ್ ಮಾಡಿದ್ಮೇಲೆ ಸಲೀಸ ಸ್ಟಾರ್ಟ್ ಆಯ್ತು. ಇಂಜಿನ್ ಯಾವ್ದೇ ಹೀಟಿಂಗ್ ಇಶ್ಯೂಸ್ ಇರ್ಲಿಲ್ಲ ಆಗ. ಅದಕ್ಕೋಸ್ಕರ ಇದನ್ನ ನೀಟಾಗಿ ಮೇಂಟೈನ್ ಮಾಡಿ. ಪೊಸಿಷನ್ ಮತ್ತೆ ಡ್ರಾಫ್ಟ್ ಕಂಟ್ರೋಲ್ ಲಿವರ್ಸ್ ಈ ಗಾಡಿ ನಮಗೆ ರೈಟ್ ಸೈಡ್ ಅಲ್ಲಿ ಸಿಗುತ್ತೆ. ಸೌಂಡ್ ಕೇಳಿಸ್ತಿದ್ಯಾ? ಇದೇನಂತಂದ್ರೆ ಎಲೆಕ್ಟ್ರಾನಿಕ್ ಡೀಸೆಲ್ ಪಂಪ್ ಅಂತ. ಇದು ಏರ್ ಗ್ಯಾಪ್ನ ರಿಮೂವ್ ಮಾಡೋಕ್ಕೆ ಯೂಸ್ ಮಾಡೋದು. ಈಗ ಇಂಜಿನ್ಗೆ ಡೀಸೆಲ್ನ ಸಪ್ಲೈ ಮಾಡುತ್ತೆ. ಯಾರು ಏರ್ ಗ್ಯಾಪ್ ಇದ್ರೆ, ಈಗ ಗಾಡಿ ಡೀಸೆಲ್ ಖಾಲಿಯಾಗಿ ನಿಂತ್ಕೊಂತು ಮತ್ತು ಸ್ಟಾರ್ಟಿಂಗ್ ಆಗಬೇಕಾದ್ರೆ ಯಾವುದೂ ಪ್ರಾಬ್ಲಮ್ ಆಗೋಲ್ಲ. ಏರ್ ಗ್ಯಾಪ್ನ ರಿಮೂವ್ ಮಾಡಿ ಗಾಡಿ ಸ್ಟಾರ್ಟ್ ಆಗೋಕ್ಕೆ ಆರಾಮಾಗಿ ಹೆಲ್ಪ್ ಮಾಡುತ್ತೆ. ಇದು ಇಂಜಿನ್ ಸ್ಟಾರ್ಟರು, ಇದು ಆಲ್ಟರ್ನೇಟರ್ ಮತ್ತು ಬ್ಯಾಟ್ರಿನ ಚಾರ್ಜ್ ಮಾಡೋಕ್ಕೆ, ಇದು ಇಂಜಿನ್ನ ಸ್ಟಾರ್ಟ್ ಮಾಡೋಕ್ಕೆ. ಇಲ್ಲಿ ಇದು ಹೈಡ್ರಾಲಿಕ್ ಪಂಪ್ ಬರುತ್ತೆ. ಇದು ಹೈಡ್ರಾಲಿಕ್ ಆಯಿಲ್ ಫಿಲ್ಟ್ರು. ಇದರಲ್ಲಿ ಲಿಫ್ಟಿಂಗ್ ಕೆಪಾಸಿಟಿ ಆಗಲೇ ಹೇಳ್ದಂಗೆ 910 kg ಇರುತ್ತೆ. ಈ ಗಾಡಿ ನಮಗೆ ಡ್ಯೂಯಲ್ ಸ್ಪೀಡ್ PTO ಸಿಗುತ್ತೆ. ಇದು PTO ಲಿವರ್. ಇದು ಒಂದು 540 ಅಂತ ಇದೆ, ಮತ್ತೆ ಒಂದು 540E ಅಂತ ಇದೆ. ಈ ಗಾಡಿಗಳಲ್ಲಿ ಅಂತ ಮೇಜರ್ ಪ್ರಾಬ್ಲಮ್ಸ್ ಏನಿಲ್ಲ. ಮೊದಲೊಂದು ಏನಿತ್ತು ಅಂತಂದ್ರೆ ಹೈಡ್ರಾಲಿಕ್ ಡೆಪ್ತ್ ಸೆನ್ಸಿಂಗ್ ಇದೆಯಲ್ಲ, ಅದ್ರದ್ದು ಒಂದು ಪ್ರಾಬ್ಲಮ್ ಇತ್ತು. ಆದರೆ ಈಗ ಶೋರೂಮ್ ಅವರು ಅದನ್ನ ರೆಕ್ಟಿಫೈ ಮಾಡಿಕೊಟ್ಟಿದ್ದಾರೆ. ಮತ್ತೆ ಈಗ ಮ್ಯಾನುಫ್ಯಾಕ್ಚರ್ ಆಗ್ತಿರೋ ಗಾಡಿಗಳಲ್ಲಿ ಈ ಪ್ರಾಬ್ಲಮ್ಮು ಬರ್ತಾ ಇಲ್ಲ, ಯಾಕೆಂದರೆ ಎಲ್ಲ ರೆಕ್ಟಿಫೈ ಮಾಡಿದ್ದಾರೆ. ಮತ್ತು ಇನ್ನೊಂದು ಏನಂತಂದರೆ, ಈ ಗಾಡೀಲಿ ಸಿಟ್ಟಿಂಗ್ ಕಂಫರ್ಟ್ ಇಲ್ಲ. ಅದು ರೋಡಲ್ಲಿ ಗುಂಡಿ ಏನಾದರೂ ಇದ್ದಾಗ ಮಾತ್ರ ಫೀಲ್ ಆಗುತ್ತೆ. ಈಗ ರೋಟಾವೇಟರ್ ಹೊಡಿಬೇಕಾದ್ರೆ ನಿಧಾನ ಸ್ಮೂತಾಗಿ ಹೋಗ್ತಿರ್ತಾರೆ, ಅವಾಗ ಫೀಲ್ ಆಗಲ್ಲ. ಏನಾದರೂ ಜಾಸ್ತಿ ಗುಂಡಿಗಳಿದ್ದಾಗ ಫೀಲ್ ಆಗುತ್ತೆ. ಆದರೆ ಈ ಗಾಡೀಲಿ ಸೀಟ್ನ ಚೇಂಜ್ ಮಾಡಿಸಿದ್ದಾರೆ ಅವರು. ಸ್ಟಾಕ್ ಸೀಟ್ನ
ತೆಗ್ಸಾಕ್ಬಿಟ್ಟು ಇಲ್ಲಿ ಸಸ್ಪೆನ್ಷನ್ ಇರೋ ಸೀಟ್ನ ಮತ್ತೆ ಹಾಕ್ಸಿದ್ದಾರೆ. ಸರ್ ಮಫ್ಲರು ಬಾನಟಿಂದ ಒಳಗಡೆನೆ ಇದೆ, ಅಲ್ಲಿಂದ ಸೈಲೆನ್ಸರ್ ಇಲ್ಲಿ ಕೆಳಗಡೆ ಇದೆ. ಇದರಿಂದ ಏನು ಅಡ್ವಾಂಟೇಜ್ ಅಂತ ಅಂದ್ರೆ, ಈಗ ಯಾವ್ದಾದ್ರು ಟರ್ನ್ ಮಾಡ್ಬೇಕಾದ್ರೆ ಅಡಿಕೆ ಗಿಡಕ್ಕೆ ಹೊಡೆದು ಸೈಲೆನ್ಸರ್ ಮುರಿದೋಗಲ್ಲ, ಯಾಕಂದ್ರೆ ಕೆಳಗಡೆ ಕೊಟ್ಟಿದ್ದಾರೆ ಈ ಗಾಡಿಲಿ. ಇದು 4x4 4x2 ಕನ್ವರ್ಟರ್. ಈಗ 4x2 ಅಲ್ಲಿ ಇದೆ, ಮೇಲ್ಗಡೆ ಲಿಫ್ಟ್ ಮಾಡಿದ್ರೆ 4x4 ಆಗಿ ಕನ್ವರ್ಟ್ ಆಗುತ್ತೆ. ಈ ಗಾಡಿಲಿ ಪವರ್ ಸ್ಟೇರಿಂಗ್ ಬರುತ್ತೆ, ಸಿಂಗಲ್ ಆಕ್ಟಿವ್ ಪವರ್ ಸ್ಟೇರಿಂಗು. ಇಲ್ಲಿ ಸಿಲಿಂಡರ್ ಇದೆಯಲ್ಲ, ಇದಕ್ಕೆ ಏನೋ ಇದಾಗಬಾರ್ದು ಅಂತ ಒಂದು ಗಾರ್ಡ್ ಕೊಟ್ಟಿದ್ದಾರೆ. ಇನ್ನೊಂದೇನಂತಂದ್ರೆ 36 HP ಹಿಂದ್ಗಡೆ ಇತ್ತು, ಆದ್ರೆ ಇದರಲ್ಲಿ ಮುಂದ್ಗಡೆ ಇದೆ. ಇಲ್ಲಿ ಟೂಲ್ಸ್ ಬಾಕ್ಸ್ ಹೆಂಗಿದೆ ನೋಡಿ ಇವರು, ಈ ತರ ಸ್ಲೈಡ್ ಮಾಡೋದಷ್ಟೇ. ಇಲ್ಲಿ ಟೂಲ್ಸ್ ಇಟ್ಕೊಳಕ್ಕೆ, ಆದ್ರೆ ದೊಡ್ಡದಾಗಿಲ್ಲ, ಇದೆ ಪರವಾಗಿಲ್ಲ. ಅಂದ್ರೆ ಟ್ರಾಕ್ಟರ್ ಬೇಕಾದ್ರೆ ಸ್ಪ್ಯಾನರ್ ಏನಾದ್ರು ಬೋಲ್ಟ್ ಅವೆಲ್ಲ ಇಟ್ಕೋಬಹುದು ಆರಾಮಾಗಿ. ಸ್ಲೈಡ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ. ಇದು RPM ಮೀಟ್ರು, ಇದು ಫ್ಯೂಯಲ್ ಗೇಜು, ಟೆಂಪ್ರೇಚರ್ ಗೇಜು, ಹಾರನ್ ಬರುತ್ತೆ, ಹೆಡ್ಲೈಟು, ಆನ್ ಆ್ಯಂಡ್ ಆಫ್ ಸ್ವಿಚ್ಚು. ಇದು ಕಾನ್ಸ್ಟೆಂಟ್ RPMನ ಸೆಟ್ ಮಾಡ್ಕೊಳಕ್ಕಿದಿರೋದು. ಮತ್ತು ಇದು ಎಮರ್ಜೆನ್ಸಿ ಲೈಟು, ಇದು ಇಂಡಿಕೇಟ್ರ್ ಇಲ್ಲೇ ಕೂಡ ಬರುತ್ತೆ. ನಮಗೆ ಶಟಲ್ ಶಿಫ್ಟರ್ ಅಂತ ಬರುತ್ತೆ, ಹ್ಯಾಂಡಲ್ಲೇ ಫಾರ್ವರ್ಡು ಮತ್ತು ರಿವರ್ಸು ಗೇರ್ನ ಶಿಫ್ಟ್ ಮಾಡ್ಬೋದು. ಎಷ್ಟು ಸ್ಮೂತಾಗಿ ಶಿಫ್ಟ್ ಆಗುತ್ತೆ ಅಂತ ಅಂದರೆ ಗೇರು. ನಿಜ ಈ ಗಾಡಿಗಳಲ್ಲಿ ಸೈಡಲ್ಲಿ ಕುತ್ಕೊಳಕ್ಕೆ ಯಾರು ಕುತ್ಕೊತೀವಿ ಅಂತ ಅಂದರೆ ಜಾಗ ಇಲ್ಲ, ಡ್ರೈವರ್ ಸೀಟಿಗೆ ಮಾತ್ರ ಜಾಗ ಇರೋದು, ಸೈಡಲ್ಲಿ ಯಾರು ಕುತ್ಕೊಳಕ್ಕೆ ಆಗೋದೇ ಇಲ್ಲ. ಮತ್ತು ಇಲ್ಲಿ ಹ್ಯಾಲಜನ್ ಲೈಟ್ ಕೊಟ್ಟಿದ್ದಾರೆ, ಹಿಂದ್ಗಡೆ ರಾತ್ರಿ ಹೊತ್ತು ಏನಾದ್ರು ಬೆಸ ಹೊಡಿತೀನಿ ಅಂತಂದರೆ ಈ ಲೈಟ್ ಕೊಟ್ಟಿದ್ದಾರೆ. ಮತ್ತು ಈ ಗಾಡೀಲಿ PTO ಶಾಫ್ಟ್ ಬರುತ್ತೆ. ಇಲ್ಲಿ 4 ವೀಲ್ ಡ್ರೈವ್ ಗಾಡಿ. ಈ ಗಾಡೀಲಿ ಬ್ಯಾಕ್ ಟೈರ್ ಬಗ್ಗೆ ಮಾತಾಡೋಕ್ಕೆ ಬಂದರೆ 9.5 24 ಸೆಕ್ಷನ್ ಬ್ಯಾಕ್ ಟೈರ್ ಬರುತ್ತೆ. ಫ್ರಂಟ್ ಟೈರ್ ಬಗ್ಗೆ ಮಾತಾಡೋಕ್ಕೆ ಬಂದರೆ ಈ ಗಾಡೀಲಿ 6 14 ಸೆಕ್ಷನ್ ಟೈರ್ ಬರುತ್ತೆ. ಈ ಗಾಡಿ ನಮಗೆ ಡ್ರೈ ಟೈಪ್ ಸಿಂಗಲ್ ಕ್ಲಚ್ ಬರುತ್ತೆ. ದೊಡ್ಡ ಗಾಡಿಗಳಲ್ಲಿ ಡೀಸೆಲ್ ಟ್ಯಾಂಕು ಸೀಟಿಂದ ಹಿಂದೆ ಬರುತ್ತೆ, ಆದರೆ ಈ ಗಾಡೀಲಿ ಇಲ್ಲಿ ಬರುತ್ತೆ. ಈ ಗಾಡೀಲಿ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ 32 ಲೀಟರ್ ಇದೆ. ನಾನು ಈ ಕಂಟೆಂಟ್ ಕ್ರಿಯೇಷನ್ ಜರ್ನಿ ಈಸಿ ಅಂತ ಚೂಸ್ ಮಾಡಲಿಲ್ಲ, ಜೀವನದಲ್ಲಿ ಸಕ್ಸಸ್ ಆಗೋಕ್ಕೆ ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದಕ್ಕೆ ಈ ದಾರಿನ ಚೂಸ್ ಮಾಡಿರೋದು. ನಂದೇ ಸ್ವಂತ ಸಾಮ್ರಾಜ್ಯ ಕಟ್ಟಬೇಕು ಅಂತಾನೆ ಈ ಫೀಲ್ಡ್ಗೆ ಎಂಟ್ರಿ ಕೊಟ್ಟಿರೋದು. ಈ ಸಕ್ಸಸ್ ಜರ್ನಿಲಿ ನೀವೆಲ್ಲ ನನ್ನ ಜೊತೆ ಇರ್ತೀರಾ? ರಾಜ ಆಗ್ಬೇಕು ಅಂತ ಆಸೆ ಇದ್ರೆ ರಾಜ್ಯನಿಗೆಲ್ಲ ತಾಕತ್ತಿರ್ಬೇಕು.